ಲೈಫಲ್ಲಿ ಏನೋ ಸಾಧಿಸ್ಬೇಕು ಅಂತ ತುಂಬ ಜನ ಯಂಗ್ಸ್ಟರ್ಸ್ ಕಾಯ್ತಾ ಇದ್ದೀರಾ. ನೀನು ಗೆದ್ದಾಗ ಈ ಪ್ರಪಂಚನ ನೀನು ಹೆಂಗೆ ತಲೆ ಮೇಲೆ ಕೂರಿಸ್ಕೊಳ್ಳುತ್ತೋ, ಸೋತಾಗ ಪಾತಾಳಕ್ಕೆ ತುಳಿದು ಸಮಾಧಿ ಮಾಡಿ ಬಿಸಾಕುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳು ಮಗ. 1 2 3 ಒಂದ್ಸಲ ಕಿತ್ತಾಡ್ತವೆ. 9 ಕೋಪ ಬಂದು 8 ನಡೆಯುತ್ತೆ. 8 ಕೋಪ ಬಂದು ಮಗನೇ ಅಂತ 7 ನಡೆಯುತ್ತೆ. 7 ಕೋಪ ಬಂದಾಗ 6 ನಡೆಯುತ್ತೆ. 6 ಕೋಪ ಬಂದಾಗ 5 ನಡೆಯುತ್ತೆ. 5 4ನ್ನ 4 3 ನಡೆಯುತ್ತೆ. 3 ಕೋಪ ಬಂದು 2 ನಡೆಯುತ್ತೆ. 2 ಕೋಪ ಬಂದು 1 ನಡೆಯುತ್ತೆ. ಇವಾಗ 1 0 ನಡಿಬೇಕು, ಹೊಡಿಯಲ್ಲ. 0ನ ಪಕ್ಕದಲ್ಲಿ ಕೂರ್ಸ್ಕೊಂಡು 10 ಆಗಿ ಎಲ್ಲದಕ್ಕಿಂತ ದೊಡ್ಡದಾಗುತ್ತೆ. ಇನ್ನೊಬ್ರು ನಡೆಯೋದ್ರಿಂದ ಅಲ್ಲ ಮಗ, ಪಕ್ಕದಲ್ಲಿ ಕೂರ್ಸ್ಕೊಳ್ಳೋದ್ರಿಂದ ದೊಡ್ಡವರಾಗೋದು. ಅವರ ದೊಡ್ಡಸ್ತಿಕೆ ಎಂದಲ್ಲ, ಅವರು ಯೋಚಿಸುವ ರೀತಿಯಿಂದ. ಒಂದು ಡಿಸಿಷನ್ ತಗೋ, ಲೈಫಲ್ಲಿ ಏನಾಗಬೇಕು ಅಂತ. ಒಂದು ತೀರ್ಮಾನ ತಗೋ, ಎಲ್ಲೋಗಿ ತಲುಪಬೇಕು ಅಂತ. ಒಂದು ಐಡಿಯಾ ಇಟ್ಕೋ, 10 ವರ್ಷ ಆದ್ಮೇಲೆ ಎಲ್ಲಿರ್ಬೇಕು ಅಂತ. ಐಡಿಯಾ ನಿನ್ನ ಫ್ಯಾಮಿಲಿಯನ್ನ, ನಿನ್ನನ್ನ, ಯಾಕೆ ಈ ಪ್ರಪಂಚವನ್ನೇ ರೂಲ್ ಮಾಡಿ ಬಿಸಾಕುತ್ತೆ ಅಂತ ಐಡಿಯಾ ನಿನ್ನ ಹತ್ರ ಇದ್ರೆ ಈ ಪ್ರಪಂಚದಲ್ಲಿ ಇವರು ಅನ್ಸ್ಟಾಪಬಲ್. ಮಗ, ಟೇಕ್ ಎ ಡಿಸಿಷನ್. ರೈಟ್ ಟು ರಾಂಗ್ ಅಂತ ಯೋಚನೆ ಮಾಡಬೇಡ. ಟೇಕ್ ಎ ಡಿಸಿಷನ್, ಮೇಕ್ ಇಟ್ ರೈಟ್. ಈ ಪ್ರಪಂಚಕ್ಕೆ ಕೇಳು, ನೀನ್ ಕರೆಕ್ಟ್ ಅಂತ. ತಲೆ ಯಾಕೆ ಕೆಡ್ಸ್ಕೊಂತೀಯಾ? ಯಾರೋ ನಿನ್ನ ಹಿಂದೆ ಮಾತಾಡಿದ್ರು ಅಂದ್ರೆ ನಿನ್ಗಿಂತ ಹಿಂದೆ ಇದ್ದಾರೆ ಅಂತ. ಯಾವೋ ನಿನ್ನ ಕಾಲು ಎಳ್ದ ಅಂದ್ರೆ ನಿನ್ನ ಕಾಲು ಕೆಳಗಿದ್ದಾನೆ ಅಂತ. ಹಣ್ಣು ಬಿಡೋ ಮರನೇ ಮಗ ಬಗ್ಗೋದು, ಒಣಗೋಗಿರೋ ಮಗ ಏನಕ್ಕೆ ಬಗ್ಗುತ್ತೆ? ಎನಿ ಹಾವ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.